ಬರಲೇಬೇಕು ಅಂತ ಹೇಳಿದ್ದಾರೆ. ಸ್ಟೋರಿ ಎಲ್ಲ ಚೆನ್ನಾಗಿದೆ, ಒಳ್ಳೆ ಎಲ್ಲ ಆಕ್ಟಿಂಗ್ ಚೆನ್ನಾಗಿದೆ, ಒಳ್ಳೆ ಮೆಸೇಜು ಈಗಿನ ಯೂತ್ಸಿಗೆ ಒಳ್ಳೆ ಮೆಸೇಜ್ ಇದೆ, ನಮಗೂ ಒಳ್ಳೆ ಮೆಸೇಜ್ ಸಿಕ್ಕಿದೆ. ಫೋನ್ ನೋಡೋರಿಗೆ ಮತ್ತೆ ಆಗಿರೋರಿಗೆ ಎಲ್ಲರಿಗೂ ಒಳ್ಳೆ ಮೆಸೇಜ್ ಇದೆ. ಇದು ನೋಡಿ ಪ್ಲೀಸ್ ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಯಾರು ಪೈರಸಿ ಮಾಡಬೇಡಿ. ದಯವಿಟ್ಟು ಒಳ್ಳೆ ಮೆಸೇಜ್ ಇರೋ ಮೂವಿ. ಥ್ಯಾಂಕ್ಸ್. ಅಷ್ಟೇ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲ ಇಷ್ಟ ಆಯ್ತು. ಮೊಬೈಲ್ ಭಯನೇ ಅಲ್ಲ, ಇಷ್ಟ ಆಯ್ತು. ತುಂಬಾ ಇಷ್ಟ ಆಗಿದೆ, ಚೆನ್ನಾಗಿದೆ ಪಿಕ್ಚರ್. ತುಂಬ ಚೆನ್ನಾಗಿದೆ, ಇಷ್ಟ ಆಯ್ತು. ಇಲ್ಲ, ಪಿಕ್ಚರ್ ನೋಡ್ಬೋದು, ಎಲ್ಲ ತಂದೆ ತಾಯಿ ಮಕ್ಕಳು ಬಂದು ಕೂತ್ಕೊಂಡು ನೋಡುವಂಥ ಪಿಕ್ಚರು ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಡೈರೆಕ್ಟಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಮೊಬೈಲ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಇದು ಒಂದು ಮೆಸೇಜ್ ಕೊಡುವಂಥ ಚಿತ್ರ ಅಂತ ಹೇಳ್ಬೋದು. ಭಾಳಷ್ಟು ಚೆನ್ನಾಗಿದೆ. ಅದರಲ್ಲೂ ಯಂಗರ್ ಜನರೇಷನ್ಗೆ ಇಂಥ ಮೂವೀಸ್ನ ನೋಡಿಸೋದು ಒಳ್ಳೆಯದು ಅನಿಸುತ್ತೆ. ಈ ಮೊಬೈಲ್ ಅನ್ನೋದು ಟೆಕ್ನಾಲಜಿ ಸೈನ್ಸ್ ಎಷ್ಟು ಡೆವಲಪ್ ಆಗಿದೆಯೋ, ಎಷ್ಟು ಅಡ್ವಾಂಟೇಜಸ್ ಇದೆಯೋ ಡಿಸ್ಅಡ್ವಾಂಟೇಜಸ್ಸು ಇದೆ. ಅದ್ರ ಜೊತೆಗೆ ಬಡತನ ಮತ್ತು ಶ್ರೀಮಂತಿಕೆ ಅನ್ನೋದು ಭಾಳಷ್ಟು ಹೈಲೈಟ್ ಮಾಡಿದ್ದಾರೆ. ಅದು ಒಂದೇ ಅಲ್ಲ, ಸಾಕಷ್ಟು ಅಂಶಗಳನ್ನ ಅದರಲ್ಲೂ ಆಯಾಮಗಳಲ್ಲಿ ತಗೊಂಡು ಮಾಡಿದ್ದಾರೆ. ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಅಪ್ಪು ಸರ್ನ ತೋರಿಸಿರೋದು ನನಗೆ ತುಂಬ ಖುಷಿ ಆಯಿತು. ನಾನು ಗ್ರೇಟ್ ಫ್ಯಾನು ಅಪ್ಪುಗೆ. ಅದರಲ್ಲೂ ಈ ಮೂವಿ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ನೋಡಿ, ಪ್ರೋತ್ಸಾಹ ಮಾಡಿ ಇಂಥ ಮೆಸೇಜ್ ಗಿವಿಂಗ್ ಮೂವೀಸ್ನ. ಥ್ಯಾಂಕ್ ಯು ಸೋ ಮಚ್. ಗೆ ಏನೇನಾಯ್ತು ಕೋವಿಡ್ ಟೈಮಲ್ಲಿ ಗೊತ್ತೇ ಇರಲಿಲ್ಲ, ಬಟ್ ಈ ಮೂವಿ ಮೂಲಕದಿಂದ ಎಲ್ಲರಿಗೂ ಗೊತ್ತಾಯ್ತು ಎಷ್ಟೆಷ್ಟು ಫ್ಯಾಮಿಲಿ ಏನೇನು ಗೋತ್ರು ಮಾಡಿದ್ರು ಅಂತ. ಸೊ ರಿಯಲಿ ವೆಲ್ ಕ್ಯಾಪ್ಚರ್ಡ್ ಮೂವಿ. ಯು ಆಲ್ ಮಸ್ಟ್ ವಾಚ್ ಆ್ಯಂಡ್ ಸಪೋರ್ಟ್ ಕನ್ನಡ ಮೂವೀಸ್. ದಟ್ಸ್ ಆಲ್. ಮೇ ಬಿ ಲೈಕ್ ಮೊಬೈಲಿಂದ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ, ಲೈಕ್ ಮೊಬೈಲ್ಸಿಂದ ಹೆಂಗೆ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ನಾವು ಹೆಂಗೆ ಬಿಡ್ಕೊಂಡು ಹೋಗ್ತಾ ಇದೀವಿ. ರಾತ್ರಿ ಆಯಿತು ಅಂದರೆ ಎಲ್ಲ ಒಂದು ಫೋನ್ ನೋಡ್ತಾರೆ. ಫ್ಯಾಮಿಲಿ ಜೊತೆ ಏನು ಅವ್ರ ದಿವಸ ಹೆಂಗಾಯ್ತು ಯಾರು ಏನು ಶೇರ್ ಮಾಡಲ್ಲ, ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಾರೆ. ಸೊ ಇದರಿಂದ ಅದ್ರ ಮೂಲಕ ಎಲ್ಲ ಲೈಕ್ ಫ್ಯಾಮಿಲಿ ರಿಲೇಷನ್ಶಿಪ್ನ ಎಂಫಸೈಸ್ ಮಾಡ್ತಾ ಇದೆ. ಥ್ಯಾಂಕ್ ಯು. ಫಿಲಮ್ ತುಂಬ ಎಕ್ಸ್ಕ್ಲೂಸಿವ್ ಆಗಿತ್ತು. ಪ್ಯಾರೆಂಟ್ಸು ಮತ್ತು ಮಕ್ಕಳಿಗೆ ಇಬ್ಬರಿಗೂ ಒಳ್ಳೆ ಮೆಸೇಜ್ ಇದೆ. ತುಂಬ ಡಿಫ್ರೆಂಟ್ ಆಗಿದೆ. ಬರೀ ಲವ್ ರೊಮ್ಯಾನ್ಸು ಇಂಥವೇ ನೋಡ್ತಾ ಇದ್ವಿ ಬೇರೆ ಮೂವೀಸಲ್ಲಿ. ಇದು ಕ್ಲೈಮ್ಯಾಕ್ಸ್ವರೆಗೂ ತುಂಬ ಒಂಥರ ಎಳ್ಕೊಂಡು ಹೋಯಿತು. ಅರ್ಧಕ್ಕೆ ಎದ್ದೋಗೋಂಗೆ ಏನು ಇರಲಿಲ್ಲ ಮೂವಿಯಲ್ಲಿ. ಕೊನೆಯವರೆಗೂ ಇಟ್ ವಾಸ್ ಕಂಟಿನ್ಯೂಸ್. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಗುಡ್ ಮೂವಿ, ಚೆನ್ನಾಗಿದೆ. ಗುಡ್, ತುಂಬ ಚೆನ್ನಾಗಿದೆ ಮೂವಿ. ಮಕ್ಕಳು ಮೊಬೈಲ್ ಯೂಸ್ ಮಾಡೋ ಅಂಥ ಮಕ್ಕಳು ನೋಡೋ ಅಂಥ ಮೂವಿ ಇದು. ಮತ್ತು ಡಿಫ್ರೆಂಟ್ ಆಗಿದೆ. ಈ ಬರೀ ಫೈಟು ಸಾಂಗು ಇರೋ ಅಂಥ ಮೂವಿಗಿಂತ ಒಂಥರ ಡಿಫ್ರೆಂಟ್ ಆಗಿದೆ. ಇಷ್ಟ ಆಯಿತು. ನೋಡೋ ಅಂತ ಒಳ್ಳೆ ಫಿಲಮ್, ಒಳ್ಳೆ ಮೆಸೇಜ್ ಇದೆ, ಮಕ್ಳುಗಳು ನೋಡ್ಬೇಕು. ತುಂಬ ಚೆನ್ನಾಗಿದೆ ಮೂವಿ. ಎಮೋಷ್ನಲ್ ಮೂವಿ. ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸ್ ಎಲ್ಲ ಬಂದು ನೋಡ್ಬೇಕು ಈ ಮೂವಿ. ಬಿಡ್ತೀನಿ ಇವತ್ತಿನ. ಮೊಬೈಲ್ ನೋಡೋದು ಬಿಡಲ್ಲ, ಆದರೂ ಕೂಡ ಅದರಲ್ಲಿ ಇವಾಗ ಎಲ್ಲ ಮೊಬೈಲಲ್ಲಿ ತುಂಬ ಜನ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಅದರಲ್ಲಿ ಒಳ್ಳೇದು ನಾವು ಆಯ್ಕೆ ಮಾಡ್ಕೋಬೇಕು. ಇದರಲ್ಲಿ ಕಲಿಸ್ಕೊಟ್ಟಿದೆ, ಸಿನಿಮಾ ಕಲಿಸ್ಕೊಟ್ಟಿದೆ ಯಾವ ಥರ ಇರಬೇಕು ಮಕ್ಕಳು ಏನು. ಸೂಪರ್ ಆಗಿದೆ. ಒಳ್ಳೆ ಎಜುಕೇಶನ್ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ. ಎಷ್ಟು ಯಾವ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಜೀವನ ಮಾಡ್ತಾ ಇದ್ರು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಮೂವಿ. ಮಗ್ಗಿ ಪುಸ್ತಕ ಅಂತ. ಮೊಬೈಲ್ ಯಾವುದಕ್ಕೆ ಉಪಯೋಗ ಮಾಡಬೇಕು, ಯಾವುದಕ್ಕೆ ಉಪಯೋಗ ಮಾಡಬಾರ್ದು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಮೂವಿ. ಎಲ್ಲ ಸ್ಟೂಡೆಂಟ್ಸು ಮತ್ತು ಎಲ್ಲರೂ ಫ್ಯಾಮಿಲಿ ಪೂರ್ತಿ ನೋಡ್ಬೋದಾದ ಫಿಲಮ್. ಸೂಪರ್ ಆಗಿದೆ. ಮಗ್ಗಿ ಪುಸ್ತಕ ಮೂವಿ ಚೆನ್ನಾಗಿದೆ. ಎಲ್ಲ ಸ್ಟೂಡೆಂಟು ಬಂದು ನೋಡ್ಬೇಕಂತ ವಿನಂತಿ ಮಾಡ್ತೀನಿ ನಾನು. ಮಗ್ಗಿ ಪುಸ್ತಕ ಮೂವಿಲಿರೋದು ಸೇಮ್ ನಾನೇ ಅದೇ ಬ್ಯಾಚ್. ಬಟ್ ನಾನು ಓದಿರೋಕ್ಕಿಂತ ಬೇರೆ ಬೇರೆ ವಿಡಿಯೋ ನೋಡಿದ್ರೆ ಜಾಸ್ತಿ. ಅಣ್ಣನ ಇಮ್ಯಾಜಿನೇಷನ್ ಇತ್ತಲ್ಲ ಸೀನು, ಅದು ಮಾತ್ರ ಫುಲ್ ಬೆಂಕಿ ಇತ್ತು ಸೀನ್. ಸರ್, ಇವಾಗ ತಾನೇ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಮಗ್ಗಿ ಪುಸ್ತಕ ತುಂಬ ಅಲ್ಟಿಮೇಟೆಡ್ ಮೂವಿ. ಕನ್ನಡದಲ್ಲಿ ಇಂಥ ಸಿನಿಮಾಗಳು ಬರ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಯಾವತ್ತೂ ಚೆನ್ನಾಗಿರುತ್ತೆ. ದಯವಿಟ್ಟು ನಾನು ಹೇಳೋದೇನಂತಂದರೆ, ನಾನು ಒಬ್ಬ ಸಿನಿಮಾದಲ್ಲಿ ವರ್ಕ್ ಮಾಡೋವಂಥವನು. ಸಿನಿಮಾನ ಬಂದು ಥಿಯೇಟ್ರಿಗೆ ನೋಡಿ. ಆಮೇಲೆ ಈ ದೊಡ್ಡವರೆಲ್ಲ ಹೇಳ್ತಾರೆ, ಸ್ಟೇಜ್ ಮೇಲೆ ಭಾಷಣ ಬಗೀತಾರೆ, ಸಿನಿಮಾಗೆ ಸಪೋರ್ಟ್ ಮಾಡ್ತೀವಿ ಅಂತ. ಒಬ್ಬರು ಪತ್ತೆ ಇರಲ್ಲ ಇಂಥ ಸಿನಿಮಾಗಳಿಗೆ. ದಯವಿಟ್ಟು ಇಂಥ ಸಿನಿಮಾಗಳಿಗೆ ಬಂದು ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಂಥ ಡೈರೆಕ್ಟರ್ಗಳಿಗೆ ಸಪೋರ್ಟ್ ಮಾಡಿ. ಒಂದು ಸೋಷಿಯಲ್ ಮೆಸೇಜ್ ಇರೋಂಥ ಸಿನಿಮಾ ಇದು. ಪರ್ಟಿಕ್ಯುಲರ್ ಆಗಿ ಮಕ್ಕಳು ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ನೋಡ್ಬೇಕಂತ. ಇಂಥ ಇವತ್ತಿನ ಜನ್ರೇಷನ್ ಮಕ್ಕಳು ಸಿನಿಮಾ ನೋಡಬೇಕು. ನಾನು ನನ್ನ ಮಕ್ಕಳನ್ನ ಕರ್ಕೊಂಡ್ಬಂದು ನಾಳೆ ಸಿನಿಮಾ ತೋರಿಸ್ತೀನಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ. ಆದಷ್ಟು ಸಿನಿಮಾದವರು, ಚಿತ್ರರಂಗದವರು ಈ ಸಿನಿಮಾ ನೋಡಿ ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದು ಗೈಡೆನ್ಸ್ ಏನಂದ್ರೆ ನನ್ನ ಕಡೆಯಿಂದ, ದಯವಿಟ್ಟು ಈ ನಾಳೆಯಿಂದ ಸಿನಿಮಾ ನೋಡೋರು ದಯವಿಟ್ಟು ಡೈರೆಕ್ಟ್ರಿಗಾಗಲಿ ಪ್ರೊಡ್ಯೂಸರ್ಗಾಗಲಿ, ಸಾರ್ ಫ್ರೀ ಟಿಕೆಟ್ ಇದೆಯಾ ಬಂದು ನೋಡ್ತೀವಿ ಅಂತ ದಯವಿಟ್ಟು ಯಾರು ಕೇಳಬೇಡಿ. ಇಂಥ ಸಿನಿಮಾನ ನಿಮ್ಮ ಕೈಲಿ ಕೊಟ್ಟು ದುಡ್ಡು ಕೊಟ್ಟು ನೋಡಿದ್ರೇ ನಿಮಗೆ ಆತ್ಮತೃಪ್ತಿ ಸಿಗೋದು. ದಯವಿಟ್ಟು ಯಾರು ಕೇಳೋಕೋಬೇಡಿ. ಈಗಲೇ ಒಂದು 4-5 ಜನ ನಾಳೆ ಟಿಕೆಟ್ ಕೇಳ್ತಾ ಇದ್ರು, ಯಾರನ್ನ ನೋಡಿದೆ, ಹಂಗಾಗಿ ಹೇಳ್ತಾ ಇದ್ದೀನಿ.
ದಯವಿಟ್ಟು ಆದಷ್ಟು ತಡೆಗಟ್ಟಿ ಇದನ್ನ ಫ್ರೀ ಟಿಕೆಟ್ ಕೊಟ್ಬಿಟ್ಟು ಸಿನಿಮಾ ನೋಡೋದನ್ನ ಯಾರು ದಯವಿಟ್ಟು ಕೇಳ್ಕೊಂಡು. ನಮಸ್ಕಾರ ಸರ್. ಸರ್ ನಮಸ್ತೆ. ಒಂದೇ ಮಾತಲ್ಲಿ ಹೇಳ್ತೀನಿ, ಈ ಮಗ್ಗಿ ಪುಸ್ತಕದಲ್ಲಿ ಈಗ ಇರೋದೆಲ್ಲ ಈ ಫೋನಲ್ಲಿ ಬಂದಿದೆ. ದಯವಿಟ್ಟು ಈ ಫೋನ್ನ ಬಿಟ್ಟು ಈ ಮಗ್ಗಿ ಪುಸ್ತಕ ನೋಡಬೇಕು. ಇಷ್ಟೇ, ಸೂಪರ್ ಆಗಿದೆ ನಿಜ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಖುಷಿ ಆಯಿತು. ತುಂಬಾ ದಿನ ಆಯಿತು ಇಂಥ ಸಿನಿಮಾ ನೋಡಿ. ಮಕ್ಕಳು ಇರೋದು ಮತ್ತೆ ದೊಡ್ಡವರು ಇರೋದೆಲ್ಲ ಸೇರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಒಂದು ಶುದ್ಧವಾದ ಕನ್ನಡ ಚಿತ್ರ ನೋಡಿದೆ, ತುಂಬಾ ಚೆನ್ನಾಗಿದೆ. ಮಗ್ಗಿ ಪುಸ್ತಕ ಬಂದು ನೋಡಿ. ತುಂಬಾ ಗೆಳೆಯರು ಚಿತ್ರದಲ್ಲಿ ಮಾಡಿದ್ದಾರೆ, ಒಳ್ಳೆ ಅಭಿನಯ ಮಾಡಿದ್ದಾರೆ. ಹರಿವರಾಸನ ನಿರ್ದೇಶಕರು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಈ ತರ ಚಿತ್ರ ನೋಡಿ ಪ್ಯಾನ್ ಇಂಡಿಯಾ ಅಂತ ಅಂದ್ಬಿಟ್ಟು ಎಲ್ಲೆಲ್ಲೋ ಹೋಗಿ ಹಾಳಾಗ್ಬೇಡಿ. ನಮ್ಮ ಕನ್ನಡತನ ಇರುವಂತಹ ನಮ್ಮ ಮಣ್ಣಿನ ಚಿತ್ರ ಮಗ್ಗಿ ಪುಸ್ತಕ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಚಿತ್ರ ನೋಡಿ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಈ ತಂಡಕ್ಕೆ. ಯಾಕಂದ್ರೆ ಯಾವುದೇ ಆದ್ರೂ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋ ಒಂದೇ ಒಂದು ಮಾತಲ್ಲಿ ಇಡೀ ಚಿತ್ರ ಇದೆ. ಸೊ ಮಗ್ಗಿ ಪುಸ್ತಕ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ. ಥ್ಯಾಂಕ್ ಯು. ಈಗಿನ ಮಕ್ಕಳಿಗೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಅಂತ ಎಲ್ಲ ಹೇಳ್ಕೊಟ್ಟಿದೆ. ಎಲ್ಲರೂ ತುಂಬ ಅಭಿನಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ನಮ್ಮ ಕನ್ನಡ ಸಿನಿಮಾಗೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಂತೀನಿ. ತುಂಬ ಚೆನ್ನಾಗಿದೆ ಫಿಲಮ್ಮು. ಇದರಲ್ಲಿ ರಮಾನಂದ್ ಅವರು ಫಸ್ಟಿಂದ ಲಾಸ್ಟ್ವರೆಗೂ ಇದ್ದಾರೆ. ಇದು ಹಾಸ್ಯನೂ ಇದೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ, ಹಾಗೆ ಸ್ವಲ್ಪ ತುಂಬ ಕಷ್ಟವಾಗಿರೋದು ಇದೆ. ಆದಷ್ಟು ಯೂತ್ ಈಗಿನ ಕಾಲ ಜನ ಆದಷ್ಟು ದೂರ ಇರಬೇಕು. ಏದ್ರಿಂದ ಮೊಬೈಲಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾವು ಅದನ್ನು ಯಾವುದನ್ನು ಎಕ್ಸೆಪ್ಟ್ ಮಾಡ್ತೀವೋ ಅದ್ರ ಪ್ರಕಾರ ಜನ ಇರ್ತಾರೆ. ಆದ್ರಿಂದ ಆದಷ್ಟು ದೂರ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ. ಈಗಿನ ಕಾಲದ ಮಕ್ಕಳು, ನಮ್ಮ ಕಾಲದಲ್ಲೆಲ್ಲ ಮೊಬೈಲ್ ಇಲ್ದಾನೆ ನಾವು ಪ್ರೀತಿ ವಿಶ್ವಾಸ ಸಂಬಂಧ ಎಲ್ಲ ಚೆನ್ನಾಗಿರ್ತಿತ್ತು. ಈಗ ಏನಾಗಿದೆ ಅಂದರೆ ಮೊಬೈಲ್ ಬಂದ್ಬಿಟ್ಟು ಸಂಬಂಧಗಳಿಗೆ ಬೆಲೆ ಇಲ್ಲ, ಏನೂ ಇಲ್ಲ. ಫುಲ್ಲು ಮೊಬೈಲ್ನಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ ಮಕ್ಕಳು ಓದ್ತಾರೆ ಅಂದರೆ ಸ್ಕೂಲ್ನಲ್ಲಿದ್ದು ಓದ್ತಾರೆ, ಆನ್ಲೈನಲ್ಲೂ ಓದ್ತಾರೆ ಅನ್ನೋದಿದೆ ಇದರಲ್ಲಿ. ಸ್ಕೂಲ್ನಲ್ಲಿದ್ದೇ ಸರಿಯಾಗಿ ಓದಲ್ಲ, ಇನ್ನು ಆನ್ಲೈನಲ್ಲಿ ಇದ್ಕೊಂಡು ಇನ್ನೇನು ಓದ್ತಾರೆ ಅವರು? ಆನ್ಲೈನ್ ಅಂದ್ಬಿಟ್ಟು ಬೇರೆ ಯಾವುದೋ ಲೋಕದಲ್ಲಿ ಇರ್ತಾರೆ, ಅಷ್ಟೇ ಇದಿರೋದು. ಆದಷ್ಟು ಈಗಿನ ಕಾಲದ ಯೂತು ಮಕ್ಕಳ ಕೈಲಿ ಸ್ವಲ್ಪ ಮೊಬೈಲ್ ಕೊಡೋದನ್ನು ಕಮ್ಮಿ ಮಾಡಬೇಕು. ಊಟ ತಿನ್ಸೋಕ್ಕೆ ಮೊಬೈಲ್ ಕೊಡ್ತಾರೆ, ಮಗು ಅನ್ನ ತಿನ್ನಲಿ ಅಂತ ಫಸ್ಟ್ ಅದನ್ನು ಕಮ್ಮಿ ಮಾಡಬೇಕು. ಅಳ್ತಾ ಇದೆ ಮಗು ಅಂತೇಳಿ ಮೊಬೈಲ್ ಕೊಡ್ತಾರೆ, ಅದನ್ನು ಫಸ್ಟ್ ಕಮ್ಮಿ ಮಾಡಬೇಕು. ಚಿಕ್ಕ ಮಕ್ಕಳಿಂದ ಕಮ್ಮಿ ಮಾಡಬೇಕು. ತುಂಬ ಚೆನ್ನಾಗಿದೆ ಫಿಲಮು, ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಮೂವಿ ಭಾಳ ಚಲೋ ಐತಿ. ಎಲ್ಲರೂ ಬಂದು ಇದನ್ನ ನೋಡ್ಲೇಬೇಕ. ಒಂದು ಮೊಬೈಲ್ ಅವಶ್ಯಕತೆ ಎಷ್ಟೈತಿ ಈ ಮೂವಿದಾಗ ತೋರ್ಸ್ಯಾರ. ಅದರ ಅವಶ್ಯಕತೆ ಮೀರಿ ನಾವೇನು ಯೂಸ್ ಮಾಡಕ್ಕೆ ಹೋಗ್ತೀವಲ್ಲ ಅದು ನಮ್ಗೆ ಕೆಟ್ಟಾಗ್ತೈತಿ ಅಂತ ಒಳ್ಳೆ ಎಕ್ಸಾಂಪಲ್ ಕೊಟ್ಟಾರ ಈ ಮೂವಿದಾಗ. ಎಲ್ಲರೂ ಬಂದು ಈ ಮೂವಿ ನೋಡಲೇಬೇಕು. ಖಂಡಿತ ಬಂದು ನೋಡಿ ಸಪೋರ್ಟ್ ಮಾಡಿ. ವೆರಿ ನೈಸ್ ಮೂವಿ ಆ್ಯಂಡ್ ವೆರಿ ನೈಸ್ ಮೆಸೇಜ್ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಾನು ತುಂಬ ಸುಲಭವಾಗಿ ಬಂದು ನಾನು ಬೈಟ್ ಆ್ಯಕ್ಚುಲಿ ಯಾವ ಸಿನಿಮಾ ನಾನು ಕೊಡೋಕೆ ಹೋಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ತುಂಬ ಇಷ್ಟ ಆಗಿ ನಾನೇ ಖುದ್ದಾಗಿ ಬಂದು ನಾನು ಸಿನಿಮಾ ಬಗ್ಗೆ ಬೈಟ್ಸ್ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಮಗ್ಗಿ ಪುಸ್ತಕ ಆ ಟೈಟಲ್ಲ ಹೇಳ್ತಾ ಇದೆ. ಕೆಲವ್ರ ಜೀವನದಲ್ಲಿ ಎಲ್ಲ ಬರೀ ಪುಸ್ತಕ ಉಳ್ಕೊಬಿಟ್ಟಿದೆ, ಆದರೆ ಮಗ್ಗಿ ಏನು ಯಾವ ಥರ ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ಒಂದು ಇವತ್ತಿನ ಜನ್ರೇಷನ್ಗೆ ಮೊಬೈಲ್ ಎಷ್ಟು ವರ್ಸ್ಟ್ ಅಂದರೆ ಅಷ್ಟು ಹಾಳು ಮಾಡ್ತಾ ಇದೆ ಇಡೀ ಒಂದು ಜನ್ರೇಷನ್ನ. ನಿಜವಾಗ್ಲೂ ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಓಕೆನಾ, ಮೊಬೈಲ್ ಎಷ್ಟು ಇಂಪಾರ್ಟೆಂಟ್ ಹೌದು, ಬಟ್ ಅಷ್ಟೇ ಹಾಳು ಮಾಡೋದು ನಿಜಾನೇ. ಆಯ್ತಾ, ನಿಜ ಹೇಳ್ಬೇಕಾದ್ರೆ ನಾನು ತುಂಬ ಮೊಬೈಲ್ ಯೂಸು. ನಿಜವಾಗ್ಲೂ ಈ ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಮೊಬೈಲ್ ತುಂಬ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ ಅಂತೂ ತುಂಬ ಬೇಕಾದ ಸಿನಿಮಾ ಮಗ್ಗಿ ಪುಸ್ತಕ. ದಯವಿಟ್ಟು ಯೂತ್ಸ್ ಎಲ್ಲರೂ ಬಂದು ವಿತ್ ಫ್ಯಾಮಿಲಿ ತಮ್ಮ ತಂದೆ ತಾಯಿ ಜೊತೆ ಬಂದು ನಿಜವಾಗ್ಲೂ ಈ ಸಿನಿಮಾನ ನೋಡಲೇಬೇಕು. ಅದ್ಭುತ ಅತಿ ಅದ್ಭುತವಾದ ಸಿನಿಮಾ ನಾನು ಇವತ್ತು ನೋಡಿದೆ, ಮಗ್ಗಿ ಪುಸ್ತಕ. ಇಡೀ ಟೀಮ್ಗೆ ಆ್ಯಂಡ್ ಎಲ್ಲ ಕಲಾವಿದರು ಅಷ್ಟೇ, ತಾಯಿ ಪಾತ್ರ ಇರಲಿ, ಮಗಳು ಪಾತ್ರ ಇರಲಿ, ಆ್ಯಂಡ್ ಒಂದೊಂದು ಕನೆಕ್ಷನ್ನು. ಆಮೇಲೆ ನಮ್ಮ ವರ್ಧನ್ ಅವರು ಆ್ಯಂಡ್ ನಮ್ಮ ಮಹೇಶ್ ಬಾಬು ಸರ್, ಸೊ ಇವರೆಲ್ಲ ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಹರಿವರಾಸನ್ ನಮ್ಮ ನಿರ್ದೇಶಕರು, ಹ್ಯಾಟ್ಸ್ ಆಫ್ ಸರ್, ನೈಸ್. ತುಂಬ ಒಳ್ಳೆ ಥಾಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಇವತ್ತು ಜನ್ರೇಷನ್ಗೆ ಸಿನಿಮಾ ಬೇಕು, ಆಯಿತಾ. ನಿಜವಾಗ್ಲೂ ಯಾವುದೋ ಹೋಗಿ ಸಿನಿಮಾ ಏನೇನೋ ನೋಡೋದಲ್ಲ, ಇಂಥ ಸಿನಿಮಾ ಬಂದು ಎಲ್ಲರೂ ನೋಡಿ ನಮ್ಮ ಕನ್ನಡ ಸಿನಿಮಾನ ನಿಜವಾಗಿ ಬೆಳಿಬೇಕು. ಆ್ಯಂಡ್ ಈ ಥರ ಸಿನಿಮಾ ಬೆಳೆದ್ರೇನೆ, ಈ ಥರ ಸಿನಿಮಾಗಳು ಬಂದ್ರೇನೆ ನಿಜವಾಗ್ಲೂ ಜನಗಳಿಗೆ ಕನೆಕ್ಟ್ ಆಗೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು.
ಸಾಮಾಜಿಕ ಸಂದೇಶ ಇರುವಂಥ ಚಿತ್ರ. ಮಗ್ಗಿ ಪುಸ್ತಕ ಅಂದ ತಕ್ಷಣ ಏನೋ ಒಂದು ಡಿಫ್ರೆಂಟ್ ಆಗಿದೆ ಅಂತ ಅಂದ್ಕೊಂಡಿದ್ವಿ, ಅದು ನಿಜವಾಗ್ಲೂ ನಿಜ ಮಾಡಿದೆ. ಯಾಕೆಂದರೆ ಬರೀ ಇದು ಮಕ್ಕಳಿಗೆ ಅಂತಲ್ಲ, ಪೇರೆಂಟ್ಸ್ ಇದರಿಂದ ಒಳ್ಳೆ ಪಾಠ ಕಲಿಬೇಕು. ಪೇರೆಂಟ್ಸ್ ಕಲಿತು ಅದನ್ನು ಮಕ್ಕಳ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು. ನಾವು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅವ್ರನ್ನ ಹಾಳು ಮಾಡಿ ಅದಕ್ಕೆಲ್ಲ ಕಾರಣ ಆಗೋದು ಪೇರೆಂಟ್ಸೇ. ಸೊ ಪೇರೆಂಟ್ಸು ಫಸ್ಟು ಪಾಠ ಕಲಿಬೇಕು. ಅವರು ಇದನ್ನು ನೋಡಿ ಮಕ್ಕಳಿಗೆಲ್ಲ ತೋರಿಸಿ ನಿಜವಾಗ್ಲೂ ಒಂದು ಒಳ್ಳೆ ಸಾಮಾಜಿಕ ಸಂದೇಶ ಇರುವಂಥ ಚಿತ್ರ. ಮೊಬೈಲಿಂದ ಎಷ್ಟು ಅಡ್ವಾಂಟೇಜಸ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇದೆ, ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಇದು ಒಂದು ಪರಿಣಾಮಕಾರಿಯಾಗಿ ಅದನ್ನು ತೋರಿಸಿದ್ದಾರೆ. ಸೊ ಇದನ್ನು ಎಲ್ಲರೂ ನೋಡಿ ದಯವಿಟ್ಟು ತಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಇದರಿಂದ ಒಳ್ಳೆ ಉಪಯೋಗ ಇದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಟೀಮ್ ವರ್ಕು, ಡೈರೆಕ್ಷನಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಮೈಸೂರು ರಮಾನಂದ್ ಸರ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟಿಂಗು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತಂಡಕ್ಕೆ ಒಳ್ಳೇದಾಗಲಿ, ಇನ್ನೂ ಒಳ್ಳೆ ಯಶಸ್ಸು ಸಿಗಲಿ, ಅವರ ಟೀಮ್ನಿಂದ ಇನ್ನೂ ಒಳ್ಳೊಳ್ಳೆ ಸಾಮಾಜಿಕ ಸಂದೇಶ ಇರುವಂಥ ಚಿತ್ರ ಬರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು. ಮಗ್ಗಿ ಪುಸ್ತಕ ಅನ್ನೋ ಒಂದು ಮೂವಿ ನೋಡಲಿಕ್ಕೆ ಇವತ್ತು ಬಂದಿದೆ. ಜೀವನ ಅನ್ನೋದು ಹುಟ್ಟಿನಿಂದ ಸಾವುವರೆಗೂ ಇರುತ್ತೆ. ನಾವು ಕಲ್ತಿದ್ದು ಮಗ್ಗಿ ಪುಸ್ತಕ ಅನ್ನೋ ಒಂದು ಶಿಕ್ಷಣದಿಂದ ಜೀವನ ಪ್ರಾರಂಭ ಮಾಡಿದ್ದೀವಿ. ಆದರೆ ಈ ಥರ ಒಂದು ಮಗ್ಗಿ ಪುಸ್ತಕನ ನಾನು ನೋಡ್ತೀನಿ ಅಂತ ನನ್ನ ಕನಸಲ್ಲಿ ಕಂಡಿರಲಿಲ್ಲ. ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಡೈರೆಕ್ಟ್ರು. ತುಂಬ ಖುಷಿ ಆಗ್ತಾಯಿದೆ. ನಾವು ನಮ್ಮ ಜೀವನದಲ್ಲಿ ಏನು ಮಾಡ್ತೀವಿ ಅನ್ನೋದಕ್ಕಿಂತ ಮಕ್ಕಳಿಗೆ ನಾವೇನು ಕೊಡಬೇಕು ಅನ್ನೋದನ್ನು ತುಂಬ ಅರ್ಥಗರ್ಭಿತವಾಗಿ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ತಾವೆಲ್ಲರೂ ಬಂದು ತಪ್ಪದೇ ಮಗ್ಗಿ ಪುಸ್ತಕ ಮೂವಿ ನೋಡಿ ಕನ್ನಡ ಭಾಷೆಯಲ್ಲಿ ನಾವು ಕಲಿಯೋದು ಏನೇನಿದೆ ಅನ್ನೋದನ್ನು ಈ ಮಗ್ಗಿ ಪುಸ್ತಕದಲ್ಲಿ ತೋರಿಸಿದ್ದಾರೆ. ದಯಮಾಡಿ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಿ. ಥ್ಯಾಂಕ್ ಯು. ಮಗ್ಗಿ ಪುಸ್ತಕ ತುಂಬ ಸಖತ್ತಾಗಿದೆ. ನಾನು ಈ ಥರ ಜನರಲ್ ಒಂದು ಕಾನ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಈ ಥರ ಒಂದು ಕಾನ್ಸೆಪ್ಟ್ ನೋಡಿ ತುಂಬ ದಿವಸ ಆಯಿತು. ತುಂಬ ಇವಾಗ ಬರ್ತವೆ, ತುಂಬ ವೈಲೆನ್ಸ್ಫುಲ್ ಆಗಿರ್ತವೆ, ಸೊ ಚೆನ್ನಾಗಿರ್ತವೆ. ಬಟ್ ಆದರೂ ಈ ಥರ ಕಾನ್ಸೆಪ್ಟು ತುಂಬ ಒಂಥರ ಮೈಂಡ್ ಬ್ಲರ್ ಮಾಡ್ಕೋ. ಆ ಟೈಟಲಲ್ಲೇ ಆ ಥರ ಅಮೇಝಿಂಗ್ ಆಗಿದೆ. ಆ ಟೈಟಲ್ಲೇ, ಆ ಮೂವಿ ಆ್ಯಕ್ಟಿಂಗು, ಆ ಸ್ಕ್ರಿಪ್ಟ್ ಬರೆದಿರೋದು ಸಕ್ಕತ್ತಾಗಿ ಮಾಡಿದ್ದಾರೆ. ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಕ್ಲಾರಿಟಿಯಿಂದ ಇದೆ. ಮತ್ತೆ ಒಂಥರ ಇನ್ಸ್ಪಿರೇಷನಲ್ ಸ್ಟೋರಿ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಗ್ಗಿ ಪುಸ್ತಕ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಬೇಸಿಕ್ ನಮ್ಗೆ ಏನು ಬಂದರೆ ಮಗ್ಗಿ ಪುಸ್ತಕ ಫಸ್ಟ್ ಮಗ್ಗಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಕೆರಿಯರ್ನ ಯಾವ ಥರ ಬಿಲ್ಡ್ ಮಾಡ್ಕೋಬೇಕಂತ ಮಗ್ಗಿ ಪುಸ್ತಕ ತೋರಿಸಿದ್ದಾರೆ. ಅದೇ ಥರ ಒಳ್ಳೊಳ್ಳೆ ಮೂವಿ ಕಂಟೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಏನಂತಂದರೆ ಬಡ ಒಂದು ಕುಟುಂಬದಾಗೆ ಒಂದು ತಂದೆ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟಪಡ್ತಾರೆ ಅಂತ ಈ ಮಗ್ಗಿ ಪುಸ್ತಕ ಅಂತ ಮೂವಿನ ತೋರಿಸಿದ್ದಾರೆ ಅವರು. ಒಂದು ಹೆಣ್ಮಗಳು ಪಾಪ ಎಷ್ಟು ಕಷ್ಟಪಡ್ತಾಳೆ, ಕೂಲಿ ಅಲ್ಲೇನೋ ಎಷ್ಟೋ ನೋಡ್ತಿರಲ್ಲ, ಆ ಥರ ಚೆನ್ನಾಗಿ ಮಾಡಿದ್ದಾರೆ. ಕನ್ಸೆಪ್ಟ್ ಮಾತ್ರ ಒಳ್ಳೆ ಮೂವಿ. ಬಂದು ನೋಡ್ರಿ, ಸಹಕರಿಸಿ, ಚೆನ್ನಾಗಿ ಮಾಡಲಿ. ಆಲ್ ದ ಬೆಸ್ಟ್ ಮಗ್ಗಿ ಪುಸ್ತಕ ಮೂವಿ. ಚಿತ್ರ ಸೂಪರ್ ಆಗಿದೆ. ಫ್ಯಾಮಿಲಿ ಕರ್ಕೊಂಡ್ಬಂದು ಎಲ್ಲರೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಪ್ರತಿಯೊಬ್ಬರ ಮನೆ ಮಕ್ಕಳು ನೋಡ್ಬೇಕಾದಂತ ಮೂವಿ ಆಗಿರ್ತಕ್ಕಂಥದ್ದು. ಈಗಿನ ಕಾಲದಲ್ಲಿ ಈ ಜನರೇಷನ್ಗೆ ಏನ್ ಬೇಕೋ ಎಲ್ಲದೂ ಅಲ್ಲಿದೆ ಅಂತ ಹೇಳ್ಬೋದು. ಆದ್ರೆ ತುಂಬಾ ಚೆನ್ನಾಗಿದೆ. ಮಗ್ಗಿ ಪುಸ್ತಕ ತಂಡಕ್ಕೆ ಹ್ಯಾಂಡ್ಸ್ ಆಫ್ ಹೇಳ್ಕಂತ ಇಂಥದೊಂದು ಮೂವಿಗಳನ್ನ ಇನ್ನ ತೆಗಿಲಿ, ಯಥೇಚ್ಛವಾಗಿ ಇದು ಬೆಳೀಲಿ ಅಂತ ಹೇಳ್ತಾ 100 days ಓಡಬೇಕು ಈ ಮೂವಿ. ಪ್ರತಿಯೊಬ್ಬ ಹಳ್ಳಿಗಳಲ್ಲಿ ಹೆಣ್ಮಕ್ಳಾಗ್ಲಿ, ಸಿಟಿ ಹೆಣ್ಮಕ್ಳುಗಳಾಗ್ಲಿ ಪ್ರತಿಯೊಬ್ಬರು ಫ್ಯಾಮಿಲಿನ ಕರ್ಕೊಂಡ್ಬಂದು ನೋಡಿ ಅಂತ ಹೇಳ್ತೀನಿ. ಫ್ರೆಂಡ್ಸು ಫ್ಯಾಮಿಲಿಗಳೆಲ್ಲ ನೋಡ್ಬೇಕಾದಂತ ಮೂವಿ ಅಂತ ಹೇಳ್ತಾ ತುಂಬಾ ಚೆನ್ನಾಗಿದೆ. ಹ್ಯಾಂಡ್ಸ್ ಆಫ್ ಟು ಯು ಮಗ್ಗಿ ಪುಸ್ತಕ. ಗಾಡ್ ಬ್ಲೆಸ್ ಯು. ಕಮರ್ಷಿಯಲ್ ಎಲಿಮೆಂಟ್ಸು ಚೆನ್ನಾಗಿದೆ. ಆಮೇಲೆ ಓವರ್ ಆಲ್ ಎಂಟರ್ಟೈನಿಂಗ್ ಇದೆ. ಆಮೇಲೆ ಪೇರೆಂಟ್ಸು, ಮಕ್ಕಳು, ಆಮೇಲೆ ಇವಾಗ ಸದ್ಯಕ್ಕೆ ಏನು ಬೇಕು ಮಕ್ಕಳಿಗೆ ಅಂದರೆ ಮೊಬೈಲಿಂದ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಎಲ್ಲ ತೋರಿಸಿದ್ದಾರೆ ಚೆನ್ನಾಗಿ. ನಾವು ಅದನ್ನು ಹೇಗೆ ಯೂಸ್ ಮಾಡ್ಕೋತೀವಿ ಅನ್ನೋದು ನಮ್ಮಲ್ಲಿದೆ. ಆಮೇಲೆ ಹೆಣ್ಣು ಮಕ್ಕಳು ಅಂದರೆ ಹೆಣ್ಣು ಭ್ರೂಣ ಹತ್ಯೆ ಅದೆಲ್ಲ ಮಾಡ್ತಿದ್ದಾರೆ. ಇವಾಗ ಒಂದು ಹೆಣ್ಣು ಮಗುವಿಂದ ಏನೆಲ್ಲ ಸಮಾಜ ಒಳ್ಳೆಯದಾಗುತ್ತೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಓವರ್ ಆಲ್ ಚೆನ್ನಾಗಿದೆ. ಎಲ್ಲ ಈ ಚಲನಚಿತ್ರದಲ್ಲಿ ಕೊಟ್ಟಿದ್ದಾರೆ ಮತ್ತು ನಿರ್ದೇಶಕರ ತಲೆ ಏನೋ ವಿಶೇಷವಾದದ್ದು ಅಂತ ನೋಡ್ಬೇಕಾದ್ರೆ ನಮಗೆ ಅನುಭವ ಆಯಿತು. ಹೊಸತನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಮತ್ತು ಒಳ್ಳೆಯ ಸಂದೇಶ ಇದೆ. ಬಡವರು, ಶ್ರೀಮಂತರು, ಆಮೇಲೆ ಶಿಕ್ಷಕರು, ಪಾಲಕರು, ಪೋಷಕರು ಎಲ್ಲರೂ ಕುಳಿತು ನೋಡುವಂಥ ಸಿನಿಮಾ ಮತ್ತು ಸಮಾಜಕ್ಕೊಂದು ಶಿಕ್ಷಣವನ್ನೇ ಕೊಡ್ತಾ ಇದೆ ಈ ಚಲನಚಿತ್ರ. ಈ ಸಿನಿಮಾ ಒಂದು ವಿಶೇಷವಾದದ್ದು. ಇಂಥ ಸಿನಿಮಾಗಳು ಬರೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಸಿನಿಮಾದಲ್ಲಿ ಎಲ್ಲ ರೀತಿಯ ಒಂದು ವಸ್ತು, ವಿಷಯ, ಕಥಾತಂತ್ರ ಆಯಿತು, ಆಮೇಲೆ ಪ್ರೇಕ್ಷಕರನ್ನ ನೋಡಿಸ್ಕೊಂಡು ಹೋಗುವಂತಹ ಒಂದು ಸ್ವಭಾವ, ಅದು ಎಲ್ಲವೂ ಕೂಡ ಇದರಲ್ಲಿ ಇದೆ. ಆಮೇಲೆ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ಸಿನಿಮಾವನ್ನು. ಆಸಕ್ತಿಯಿಂದ ಕೊನೆಯವರೆಗೂ ನಾವು ಕುತೂಹಲದಿಂದ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಏನಂದ್ರೆ ಮಕ್ಕಳು, ಪಾಲಕರು ಮತ್ತು ಶಿಕ್ಷಕರು, ಶಿಕ್ಷಣ ಸಂಸ್ಥೆಗಳು, ಆಮೇಲೆ ಎಲ್ಲರೂ ಕೂಡ
ನೋಡಿ ಆನಂದಿಸಬಹುದಾದಂತಹ ಮತ್ತು ಒಂದು ಒಳ್ಳೆಯದನ್ನ ಕಲಿತುಕೊಳ್ಳುವಂತಹ ಒಂದು ಸಂದೇಶವನ್ನ ಈ ಸಿನಿಮಾದ ಮೂಲಕ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಒಂದು ಸಮಾಜದಲ್ಲಿ ಪ್ರಸ್ತುತ ಒಂದು ಮೊಬೈಲ್ ಒಂದು ಏನು ಸಮಸ್ಯೆ ಇದೆಯಲ್ಲ, ಅದರದ್ದು ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜು, ಅದರ ದುಷ್ಪರಿಣಾಮ ಮತ್ತು ಒಳ್ಳೆಯ ಪರಿಣಾಮಗಳ ಕುರಿತು ಬಹಳ ಚೆನ್ನಾಗಿ ಮನ ಮುಟ್ಟುವಂತೆ ಈ ಚಲನಚಿತ್ರ ಒಂದು ಸಂದೇಶವನ್ನ ಸಮಾಜಕ್ಕೆ ಮತ್ತು ಜನರಿಗೆ ಕೊಡ್ತಾ ಇದೆ. ಈ ಸಿನಿಮಾವನ್ನ ಎಲ್ಲರೂ ನೋಡ್ಲೇಬೇಕಾದಂತಹ, ಥಿಯೇಟರ್ನಲ್ಲಿ ಕೂತ್ಕೊಂಡು ನೋಡಿ ಆನಂದಿಸಬೇಕಾದಂತಹದ್ದು ಮತ್ತು ಕಲಿಬೇಕಾದದ್ದು ಬಹಳಷ್ಟಿದೆ. ಪಾಲಕರು ಮಕ್ಕಳನ್ನ ಕರ್ಕೊಂಡು ಬಂದು ಈ ಸಿನಿಮಾ ತೋರಿಸಲೇಬೇಕಾದಂತಹ ಒಂದು ಅವಶ್ಯಕತೆಯನ್ನ ನಾವಿಲ್ಲಿ ನೋಡ್ತೀವಿ.